ಅರ್ಚನಾ ಉಡುಪ ಅವರು ಗಾಯಕಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅರ್ಚನಾ ಉಡುಪ ಅವರೇ ನಮಸ್ತೆ. ಎಸ್ ಜಾನಕಿ ಅವರು ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾತನಾಡಿದಂತಹ ಪ್ರತಿಯೊಬ್ಬರು ಕೂಡ ಯಾವ ಪರಿ ಅವರನ್ನ ನೆನಪಿಸ್ಕೊಂಡು ದುಃಖಿತರಾಗಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ತಾವು ಹೇಗೆ ಸ್ಮರಿಸ್ತೀರಿ ಅಂತ ಜಾನಕಮ್ಮನವರನ್ನ ಈ ಕ್ಷಣ? ಅವರ ಜೊತೆ ತುಂಬಾ ಒಳ್ಳೆಯ ನೆನಪುಗಳ ಒಂದು ಬುತ್ತಿನೇ ಇದೆ ನನ್ನ ಹತ್ರ. ಮಗುವಿನಂತ ಮನಸ್ಸು, ತಾಯಿಯ ಹೃದಯ, ತುಂಬಾ ವಿಶಾಲ ಹೃದಯ, ನಿಷ್ಕಲ್ಮಶವಾದಂತ ಮನಸ್ಸು. ನಾನು ನನ್ನ ದೇವತೆಯನ್ನ ಕಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಿಂದನೂ ಜಾನಕಿ ಅಮ್ಮನವರ ಹಾಡುಗಳನ್ನ ಕೇಳ್ಕೊಂಡು ಹಾಡ್ಕೊಂಡೇ ಇಲ್ಲಿವರೆಗೂ ಬಂದವಳು. ಯಾವುದೇ ಕಾರ್ಯಕ್ರಮ ಇರ್ಲಿ, ಅವರ ಹಾಡುಗಳಿಲ್ದೆ ಆ ಕಾರ್ಯಕ್ರಮ ಸಂಪೂರ್ಣನೇ ಆಗಲ್ಲ ನಂದು. ನಾನು ಸರೆಗಮಪ ಲಿಟಲ್ ಚಾಂಪ್ಸ್ ಆಂಕರ್ ಮಾಡ್ತಾ ಇದ್ದಾಗ ಜಾನಕಿ ಅಮ್ಮನವರು ಅದರಲ್ಲಿ ವಿಶೇಷ ಅತಿಥಿಯಾಗಿ, ಅಂದ್ರೆ ಇಡೀ ಸೀಸನ್ ಅವ್ರು ನಾನ್ ಜಡ್ಜ್ ಅಂತ ನನ್ನನ್ನು ಕರೆ ಕುಡ್ದು, ನಾನು ಇಲ್ಲಿ ಬಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಕ್ಕಷ್ಟೇ ಬಂದು ಕೂತಿರೋದು, ನಾನು ಯಾರಿಗೂ ಮಾರ್ಕ್ಸ್ ಹಾಕಲ್ಲ ಅಂತ ಹೇಳಿದ್ರು. ಸೊ 6 ತಿಂಗಳು ಅವ್ರ ಜೊತೆ ಒಡನಾಡಿದೀನಿ. ಅವ್ರಿಗೆ ಪಾಪ ಬೆಂಗಳೂರಿಗೆ ಬಂದ ತಕ್ಷಣ ಅಸ್ತಮಾ ಅಟ್ಯಾಕ್ ಆಗೋದು. ಸೊ ನಾನು ಅವ್ರಿಗೆ ಫ್ಲಾಸ್ಕ್ ಅಲ್ಲಿ ಕಷಾಯ ತಗೊಂಡು ಹೋಗ್ತಿದ್ದೆ ಮನೆಯಿಂದ. ಅದವ್ರಿಗೆ ಹೆಲ್ಪ್ ಆಗೋದು. ಆಮೇಲೆ ನಾನು ರೆಡಿ ಆಗಿ ಸೆಟ್ಟಿಗೆ ಹೋಗೋದಕ್ ಮುಂಚೆ ಅವರಿಗೆ ಅವ್ರನ್ನ ನೋಡಿ ಅವ್ರ ರೂಮ್ಗೆ ಹೋಗಿ ನಾನು ಏನು ಕಾಸ್ಟ್ಯೂಮ್ ಹಾಕೊಂಡಿದೀನಿ, ಏನ್ ಹೇರ್ ಸ್ಟೈಲ್ ಮಾಡ್ಕೊಂಡಿದೀನಿ, ಏನ್ ಜ್ಯುವೆಲ್ರಿ ಹಾಕೊಂಡಿದೀನಿ ಅದೆಲ್ಲ ಅವ್ರಿಗೆ ತೋರಿಸ್ದೆ ನಾನು ಹೋಗೋ ಹಾಗೆ ಇಲ್ಲ. ಅವರು ಪ್ರತಿ ಸಲವೂ ದೃಷ್ಟಿ ತೆಗೆದು ನನಗೆ ಮುದ್ದು ಮಾಡಿ ಕಳ್ಸೋರು ಸೆಟ್ಗೆ. ಸೊ ಇಂಥ ಒಂದು ಏನ್ ಹೇಳ್ತಾರೆ, ನಿಷ್ಕಲ್ಮಶ ನಿಷ್ಕಪಟ ಹೃದಯ, ಮನಸ್ಸು. ಆಮೇಲೆ ಒಂದ್ 7-8 ತಿಂಗಳ ಹಿಂದೆ ಕೂಡ ನಾನು ಮೈಸೂರಲ್ಲಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ, ಸುಧಾರಾಣಿ ಅವ್ರ ಜೊತೆ ಹೋಗಿದ್ದೆ. ಅವಾಗ 2 ಗಂಟೆಗಳ ಕಾಲ ನಾನ್ ಸ್ಟಾಪ್ ನಾವು ಹರಟೆ ಹೊಡೆದಿದೀವಿ, ನಕ್ಕು ನಲ್ಲಿದೀವಿ. ಅವರ ಮೋಸ್ಟ್ ಡಿಫಿಕಲ್ಟ್ ಸಾಂಗ್ ಒಂದನ್ನ ಅವ್ರ ಎದುರಿಗೆ ಹಾಡಿ ಅವರು ಮೆಚ್ಕೊಂಡು ಭೇಷ್ ಅಂದ್ರು. ಸೊ ಅದೆಲ್ಲ ಇನ್ನೂ ನನ್ನ ಮನಸ್ಸಿನಲ್ಲಿ ಹಸಿರಾಗಿತ್ತು. ಅವರ ಮಗ ತೀರ್ಕೊಂಡಾಗ ನಾನು ಮಾತಾಡದೆ, ಬರ್ತೀನಿ ಮತ್ತೆ ನೋಡಕ್ಕೆ ಅಂತ ಹೇಳಿದ್ದೆ. ನನ್ನ ಬೇರೆ ಎಲ್ಲ ಕೆಲಸಗಳ ಒತ್ತಡದಲ್ಲಿ ಇನ್ನ ಪ್ಲಾನ್ ಮಾಡ್ತಾನೆ ಇದ್ದೆ. ಅಷ್ಟರಲ್ಲಿ ಅವರೇ ಬಿಟ್ಟು ಹೋಗ್ಬಿಟ್ರು. ಖಂಡಿತ ಖಂಡಿತ. ತಾವು ಹೇಳ್ತಾ ಇದ್ರಿ ಅರ್ಚನಾ ಉಡುಪ ಅವರೇ, ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾಗಿ ಅವರ ಜೊತೆಗೆ ಸಮಯವನ್ನ ಕಳೆದ್ರಿ, ಯಾವ ರೀತಿಯ ಕೃತಜ್ಞತಾ ಭಾವ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತಾ ಇತ್ತು ಅಂತ ಹೇಳಿ. ಹಾಗೆಯೇ ಒಂದು ಮಾತು ಹೇಳಿದ್ರಿ, ಕಷ್ಟ ಅನಿಸುವಂತಹ ಹಾಡನ್ನ ಅವ್ರ ಮುಂದೆ ನಾನು ಹಾಡಿದೆ ಅಂತ ಹೇಳಿ. ಈ ಕ್ಷಣ ನಮಗೋಸ್ಕರ, ಜಾನಕಮ್ಮನವರಿಗೋಸ್ಕರ ಆ ಹಾಡನ್ನ ಮತ್ತೆ ಗುನುಗಬಹುದಾ ಅಂತ? ಖಂಡಿತ. ಸ್ವರ್ಣಗೌರಿ ಚಿತ್ರದ್ದು ಜಯಗೌರಿ ಜಗದೀಶ್ವರಿ ಅನ್ನುವಂತ ಹಾಡು, ಆ ತಾಯಿಗೆ ಅದು, ಆಕೆನೆ ಜಯಗೌರಿ ಜಗದೀಶ್ವರಿ, ಆಕೆನೆ ಸಾಕ್ಷಾತ್ ಸರಸ್ವತಿ, ಆಕೆನೆ ನನ್ನ ಪಾಲಿಗೆ. ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಕಾಮುದೆಮ್ಮ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ. ಧನಿ ಪ ಮಗ ಮ ಧನಿ ಪ ಮಗ ಮರಿ ಗರಿ ಸನಿ ಸನಿ ಸ ಧನಿ ಧನಿ ಗ ಮ ಗ ಮರಿ ಗರಿ ನಿ ಸ ನಿ ರಿ ಸರಿ ನಿ ಸರಿ ರಿ ರಿ ಗ ಗ ಗ ಮ ಮ ಮ ದ ಪ ದ ಮ ಪ ಗ ಮ ಸ ದ ಪ ಮ ಗ ಮರಿ ಸ ದ ಪ ಮ ಗ ಮರಿ ಸ ದ ಪ ಮ ಗ ಮರಿ. ಜಗದೀಶ್ವರಿ ಜಗದೀಶ್ವರಿ ಜಗದೀಶ್ವರಿ. ಧನ್ಯವಾದ ಅರ್ಚನಾ ಉಡುಪ ಅವರೇ. ಈ ಸಾಂಗ್ನ ಮೂಲಕ ಮತ್ತೆ ಎಸ್ ಜಾನಕಮ್ಮನವರ ಧ್ವನಿಯನ್ನ ಕೇಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತನೇ ಭಾಸ ಆಯಿತು ತಮ್ಮ ಧ್ವನಿಯಿಂದಾಗಿ. ಮತ್ತೆ ಈಗ ಅರ್ಚನಾ ಉಡುಪ ಅವರೇ, ಒಂದಷ್ಟು ವಿಷಯಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅವರ ಸರಳ ವ್ಯಕ್ತಿತ್ವ, ಅವರ ಜೀವನ ಶೈಲಿ ಹೇಗಿತ್ತು ಅಂತ ಹೇಳಿ. ಹಾಗೆಯೇ ಅವರು ಹೊಸಬರನ್ನ ತುಂಬಾ ಪ್ರೋತ್ಸಾಹಿಸ್ತಾ ಇದ್ರು, ಬೆಳೆಸ್ತಾ ಇದ್ರು ಅನ್ನೋದು ಕೂಡ ನಮಗೆ ಗೊತ್ತು. ಅದರ ಜೊತೆಗೆ ಅವ್ರಿಗೊಂದು ನೋವಿತ್ತು, ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಕೂಡ. ಹಿನ್ನೆಲೆ ಗಾಯಕರಿಗೆ ಸಂಬಂಧಪಟ್ಟಂತೆ
ಒಂದಷ್ಟು ಪ್ರಶಂಸೆಗಳಿರಬಹುದು, ಪ್ರಾಮುಖ್ಯತೆ ಇರಬಹುದು, ಅದರಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಾ ಅನ್ನೋ ಭಾವನೆ ಅಥವಾ ಆ ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು. ಆ ವಿಚಾರದ ಬಗ್ಗೆ ತಮ್ಮಗಳ ಜೊತೆಗೆ ಯಾವತ್ತಾದ್ರೂ ಚರ್ಚೆಯನ್ನ ಮಾಡಿದ್ರಾ? ಚರ್ಚೆಗೆ ಆ ವಿಷಯ ಬಂದಿತ್ತಾ? ಈ ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ, ಬಟ್ ಅವರು ಪದ್ಮ ಪ್ರಶಸ್ತಿಯನ್ನ ನಿರಾಕರಿಸಿರೋದು ಗೊತ್ತು ನನ್ಗೆ. ಯಾಕಂದ್ರೆ ಯಾವತ್ತೋ ಬರ್ಬೇಕಿತ್ತು ಅವರಿಗೆ. ಸೊ ಡೆಫಿನೆಟ್ಲಿ ಗಾಯಕರು ಅಂದ್ರೆ ಯಾವ್ದೇ ಒಂದು ಸಿನಿಮಾ ಆಗ್ಲಿ, ಅದು ಮೊದಲು ಅದ್ರ ಹಾಡುಗಳನ್ನ ಬಿಡ್ತಾರಲ್ವಾ. ಸೊ ಹಾಡು ಮೊದಲು ಜನರ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ, ಆಮೇಲೆ ಜನ ಸಿನಿಮಾ ನೋಡೋದಕ್ ಹೋಗ್ತಾರೆ. ಸೊ ಹಿನ್ನೆಲೆ ಗಾಯಕರಿಗೆ ಸಿಗಬೇಕಾದಂತಹ ಒಂದು ಪ್ರಾಮುಖ್ಯತೆ ಆಗ್ಲಿ, ಅವರ ಡ್ಯೂಸ್ ಏನಾಗ್ಲಿ, ಅದು ಇನ್ನೂ ಹೆಚ್ಚು ಸಿಗ್ಬೇಕು ಅನ್ನೋಂಥದ್ದು ಖಂಡಿತ ಅವ್ರ ಮನ್ಸಲ್ಲಿ ಕೊರಗು ಇದೆ ಅನ್ನೋದು ನಂಗೆ ಗೊತ್ತಿತ್ತು. ಬಿಕಾಸ್ ಅವ್ರು ಪದ್ಮ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿಯನ್ನ ನಿರಾಕರಿಸಿದ್ದಾರೆ ಅಂದ್ರೆ, ಸೊ ಅವರಿಗೆ ಆ ಒಂದು ಮನಸ್ಸಿನಲ್ಲಿ ನೋವು ಎಷ್ಟಿತ್ತು ಅನ್ನೋದನ್ನ ಯಾರ್ ಬೇಕಾದ್ರೂ ಗಮನಿಸಬಹುದು. ಖಂಡಿತ. ಸೊ ಡೆಫಿನೆಟ್ಲಿ ಅದಿತ್ತು ಅವರಿಗೆ. ಇನ್ನೊಂದು ರಿಕ್ವೆಸ್ಟ್ ಅರ್ಚನಾ ಉಡುಪ ಅವರೇ, ನಮಗೋಸ್ಕರ ಇನ್ನೊಂದು ಹಾಡನ್ನ ಹಾಡಬಹುದಾ? ತಮಗೆ ನಾನು ಈ ಮಾತು ಕೇಳೋದು ಎಷ್ಟು ಸಮಂಜಸ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಲೆಜೆಂಡ್ ಅವರ ಬಗ್ಗೆ ನಾವು ಮಾತನಾಡಬೇಕಿದ್ರೆ ನಿಮಗೆ ಅವರು ಹಾಡಿರುವಂತಹ ಹಾಡುಗಳ ಪೈಕಿ ಯಾವ್ದು ಇಷ್ಟ ಅಂತ ಹೇಳಿ ಕೇಳೋದಕ್ಕಾಗೋದಿಲ್ಲ. ನಿಮ್ಗೆ ತುಂಬಾ ಹತ್ತಿರ ಅನ್ಸುವಂತಹ ಹಾಡನ್ನ ಪ್ರೇಕ್ಷಕರಿಗೋಸ್ಕರ, ಜಾನಕಮ್ಮನವರಿಗೋಸ್ಕರ ಹಾಡಬಹುದಾ ಅಂತ? ಖಂಡಿತ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ಅವ್ರ ಹಾಡುಗಳನ್ನೇ ಹಾಡ್ಕೊಂಡ್ ಬೆಳೆದವಳು. ಅಂಡ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ನನ್ಗೆ ಜೂನಿಯರ್ ಜಾನಕಿ ಅಂತಾನೆ ಕರೀತಿದ್ರು. ನಿನ್ ಧ್ವನಿಯಲ್ಲಿ ಜಾನಕಿ ಅಮ್ಮ ಕಾಣಿಸ್ತಾರೆ ಅಂತ ಕೂಡ ಹೇಳ್ತಿದ್ರು. ಸೊ ಅಷ್ಟು ನನ್ನನ್ನು ಆವರಿಸ್ಕೊಂಡಿದ್ರು ಜಾನಕಿ ಅಮ್ಮನವರು. ನಾನು ಕೆಲವು ಹಾಡುಗಳ ಒಂದೆರಡು ಸಾಲುಗಳನ್ನ ಹೇಳ್ತೀನಿ. ಒಂದ್ ಹಾಡು ಅಂದ್ರೆ ನಂಗೆ ಪುಂಖಾನುಪುಂಖವಾಗಿ ಬರುತ್ತೆ, ಯಾವ್ದು ಅಂತ ಪಕ್ಕನ ನನ್ಗೆ ತಲೆ ಹೊಳಿಯಲ್ಲ. ಜಾನಕಿ ಅಮ್ಮ ಅಂದ ತಕ್ಷಣ ನನ್ಗೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನಿ ಎರಕಾವ ಹೊಯ್ದ, ಈ ಹಾಡು. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ, ಈ ಲೀಲಾ ವಿನೋದ ವಿನೋದ ಕಾಣೇನು, ಆನಂದ ತಾನು ತುಂಬಿದೇನು ತಂದ ಮೇಲೆ, ಶೃಂಗಾರಶೀಲ ಸಂಗೀತ ಲೋಲ ಶ್ರೀರಂಗ ನಿನ್ನ ಲೀಲೆ ಕಂಡು ಧನ್ಯೆ ನಾನಲ, ಶೃಂಗಾರಶೀಲ ಸಂಗೀತ ಲೋಲ. ಈ ತರ ಬಹಳಷ್ಟು ಹಾಡುಗಳು ತಲೆಯಲ್ಲಿ ಬರ್ತವೆ ನನಗೆ. ಓಕೆ, ಧನ್ಯವಾದ ಅರ್ಚನಾ ಉಡುಪ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ, ಜಾನಕಮ್ಮನವರ ಜೊತೆಗೆ ತಮ್ಮ ಒಡನಾಟವನ್ನು ಹಂಚಿಕೊಂಡಿದ್ದಕ್ಕೆ. ಪ್ರತಿಯೊಬ್ಬರೂ ಕೂಡ ಜಾನಕಮ್ಮನವರನ್ನು ಯಾವ ರೀತಿ ಆರಾಧಿಸ್ತಾರೆ, ಪೂಜಿಸ್ತಾರೆ ಅನ್ನೋದು ಅವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ. ಆ ಪರಿ ತಮ್ಮ ವ್ಯಕ್ತಿತ್ವದ ಮೂಲಕ, ಗಾಯನದ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಜಾನಕಿಯವರು ಆವರಿಸಿಕೊಂಡಿದ್ದಾರೆ. 88 ವರ್ಷ ವಯಸ್ಸಾಗಿತ್ತು, ಇನ್ನೂ ಕೂಡ ಅನೇಕ ವರ್ಷಗಳ ಕಾಲ ಬದುಕ್ತಾ ಇದ್ರು ಅಂತ ಹೇಳಿ ಹಂಸಲೇಖ ಅವರು ಮಾತನಾಡ್ತಾ ಇದ್ರು. ಆದರೆ ಈ ಪರಿ ಅವರ ಆರೋಗ್ಯ ಹದಗೆಡೋದಕ್ಕೆ ಕಾರಣ ಆಗಿದ್ದು ಅವರ ಪುತ್ರನನ್ನ ಕಳ್ಕೊಂಡಂತಹ ನೋವಿದೆಯಲ್ಲ ಅದು. ಇದೇ ವರ್ಷ ಜನವರಿಯಲ್ಲಿ ಅವರ ಪುತ್ರ ಸಾವನ್ನಪ್ತಾರೆ. ಆ ನೋವು ಹೆಚ್ಚಾಗಿ ಜಾನಕಮ್ಮನವರನ್ನ ಬಾಧಿಸಿತ್ತು. ಅವರ ಆರೋಗ್ಯ ಕೂಡ ಕ್ಷೀಣಿಸ್ತಾ ಹೋಯಿತು. ಅಂತಿಮವಾಗಿ ಜಾನಕಮ್ಮನವರನ್ನ ನಮ್ಮಿಂದ ದೂರನೇ ಮಾಡಿಬಿಡ್ತು.